ಪ್ರಚಲಿತ ಘಟನೆಗಳ ಹತ್ರ ಮತ್ತೆ ಹೋಗ್ತಾ ಹೋಗೋಣ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಹಾರ್ಟ್ನ ಮೊದಲ ಪುರಾವೆಯನ್ನು ಕಂಡುಹಿಡಿದಿದ್ದಾರೆ? ನೋಡಿ, ಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ಉಡುಪಿ. ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಮಂಗಳೂರು. ಮಂಗಳೂರಿನ ಒಂದು ದೇವಸ್ಥಾನದಲ್ಲೇ ಇದು ಕಂಡಿರ್ತಕ್ಕಂಥ ಪುರಾತತ್ವ ಶಾಸ್ತ್ರಜ್ಞರು ರಾಕ್ ಹಾರ್ಟ್ನ ಮೊದಲ ಪುರಾವೆ. ಯಾವ ಡಿಸ್ಟಿಕ್ ಅಂತ ಕೇಳಿದ್ರೆ ಮಂಗಳೂರು. ಗೆಳೆಯರೆ, ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ವಿಶ್ವ ಜೇನುನೊಣ ದಿನ. ವಿಶ್ವ ಜೇನುನೊಣ ದಿನ 2024. ಇದರ ಥೀಮ್ ಏನು ಅಂತ ಕೇಳಿದ್ರೆ, ವಿಶ್ವ ಜೇನುನೊಣ ದಿನ 2024ರ ಥೀಮ್ ಏನು? ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಸರಿಯಾದ ಉತ್ತರ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ಆಪ್ಷನ್ ಸಿ, ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ಅಂದರೆ ಗೆಳೆಯರೆ, ಕೆಲವೊಂದ್ಸಲ ಇಂಗ್ಲೀಷಲ್ಲೂ ಕೇಳ್ತಾ ಹೋಗ್ತಾನೆ, ಬಿ ಎಂಗೇಜ್ಡ್ ವಿತ್ ಯೂತ್. ಬಿ ಎಂಗೇಜ್ಡ್ ವಿತ್ ಯೂತ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ವಿಶ್ವ ಜೇನುನೊಣದ ಥೀಮ್ ಅಂತ ಕೇಳಿದ್ರೆ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ನೆಕ್ಸ್ಟ್ ನೋಡಿ, ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಶ್ನೆ, ಭಾಳ ಚರ್ಚೆಗೆ ಒಳಗಾದಂತಹ ಒಂದು ಪ್ರಶ್ನೆ. ಇತ್ತೀಚೆಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದಂತಹ ಇಬ್ರಾಹಿಂ ರೈಸಿ ಅವರು ಯಾವ ದೇಶದ ಅಧ್ಯಕ್ಷರು? ಎಲ್ಲ ನ್ಯೂಸ್ಗಳಲ್ಲೂ ಸಮೇತ ಇದನ್ನು ನೋಡಿರ್ತೀರಿ ನೀವು. ಇದಕ್ಕೆ ಸರಿಯಾದ ಉತ್ತರ ಇರಾನ್ ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಅದಕ್ಕೆ ಇನ್ನೂ ವಿವರಣೆಗಳನ್ನು, ಇನ್ನು ಹೆಚ್ಚಿನ ಇನ್ವೆಸ್ಟಿಗೇಷನ್ ನಡೀಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಇರಾನ್. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಇತ್ತೀಚೆಗೆ ಎಲೋರ್ಡಾ ಕಪ್ 2024. ಇತ್ತೀಚೆಗೆ ಎಲೋರ್ಡಾ ಕಪ್ 2024 ಚಿನ್ನದ ಪದಕವನ್ನು ಗೆದ್ದಂತಹ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇತ್ತೀಚೆಗೆ ಎಲೋರ್ಡಾ ಕಪ್ 2024ರಲ್ಲಿ ಚಿನ್ನದ ಪದಕ ಗೆದ್ದಂತಹ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸೇರಿದವರು? ಎಸ್ ಗೆಳೆಯರೆ, ಇದಕ್ಕೆ ಸರಿಯಾದ ಉತ್ತರ ಬಾಕ್ಸಿಂಗ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ವಿಲಿಯಂ ಲೈ ಚಿಂಗ್ ಟೆ ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ? ಹೆಸರು ನೆನ್ಪಿಟ್ಕೋಬೇಕಾಗುತ್ತೆ. ವಿಲಿಯಂ ಲೈ ಚಿಂಗ್ ಟೆ ಅವರು ಯಾವ ದೇಶದ ಹೊಸ ಅಧ್ಯಕ್ಷರು? ಇದಕ್ಕೆ ಸರಿಯಾದ ಉತ್ತರ ತೈವಾನ್ ದೇಶದ ಅಧ್ಯಕ್ಷರು. ನಮಸ್ತೆ.